ಎಲ್ಲ ನನ್ನ ಪ್ರಿಯ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಕೃಷಿ ಹೊಂಡದ ಬಗ್ಗೆ ತಮಗೆ ಹೇಳ ಬಯಸ್ತೇನೆ. ಈ ಕೃಷಿ ಹೊಂಡ ಇದು ಮೊನ್ನೆ ನಾವು ನೋಡಿದ್ದು ಭೂಮಿ ಮೇಗಿನ ಕೃಷಿ ಹೊಂಡ. ಇವತ್ತು ನಾವು ನೋಡೋದು ಇದು ಭೂಮಿ ಒಳಗಿನ ಕೃಷಿ ಹೊಂಡ. ನನ್ನ ರೈತ ಮಿತ್ರರೇನು ನೋಡತ್ತಿರಲ್ಲ, ಈ ಹೊಂಡ ಸಂಪೂರ್ಣ ಇದು ಭೂಮಿ ಒಳಗೈತಿ. ಮೊದಲ ಇದು ಹೆಂಗೈತಿ ಇದನ್ನು ಎಲ್ಲ ನೋಡೋಣ ಬರ್ರಿ. ಇದು ಸಂಪೂರ್ಣ ಭೂಮಿ ಒಳಗೆ ಮಾಡಿದಾರ ನೋಡಿ. ಇದಕ್ಕೆ ಅವ್ರು ಏನೇನು ಹೆಂಗೆ ಮಾಡಿದಾರ ಅನ್ನೋದು ಮೊದಲೇ ಎಲ್ಲಾನು ನೋಡೋಣ. ಆಮೇಲೆ ನಾನು ನಿಮಗೆಲ್ಲ ವಿವರಣೆ ಕೊಡ್ತೇನೆ. ಇದನ್ನು ಅವರು ಸಂಪೂರ್ಣ ಇದು ಸಬ್ಸಿಡಿ ಒಳಗೆ ಮಾಡ್ಯಾರ. ಇದನ್ನು ಇದು ಭೂಮಿ ಒಳಗನ ಸಂಪೂರ್ಣವಾಗಿ ಭೂಮಿ ಒಳಗನ ಮಾಡಿದ ಕೃಷಿ ಹೊಂಡ. ಇದನ್ನ ಅಂದಾಜ ಸೈಜ್ ನೋಡ್ಬೇಕಂತಂದ್ರೆ ಒಂದು 70 ಫೂಟ್ ಅಗಲ ಇರಬೇಕು ನೋಡ್ರಿ. ಇದು 70 ಫೂಟ್ ಅಗಲ ಇರಬೇಕು. ಆಮೇಲೆ ಒಂದು 50 ಫೂಟ್ ಉದ್ದ ಇರಬೇಕು. ಆಮೇಲೆ ಇದನ್ನು ನೋಡತ್ತಲ್ಲ, ಇದು ತಗ್ಗ ಒಂದು 10 ರಿಂದ 15 ಫೂಟ್ ತಗ್ಗಿರ್ಬೇಕು ನೋಡಿದ ನಾವು ಹ್ಯಾಂಗ ನಿರ್ಮಾಣ ಮಾಡ್ಯಾರ. ಇದನ್ನು ಅವರು ಸಂಪೂರ್ಣವಾಗಿ ಭೂಮಿ ಒಳಗೆ ಈ ಹೊಂಡ ಮಾಡ್ಯಾರ. ಇದನ್ನು ನೋಡಿ. ಇದಕ್ಕೆ ಅವ್ರು ಏನು ಮಾಡ್ಯಾರು, ಈ ಹೊಂಡಕ್ಕೆ ಅವರು ತಮ್ಮ ಬೋರಿನ ನೀರು ಅಟ್ಯಾಚ್ ಕೊಟ್ಟ್ಯಾರ. ನೋಡತ್ತಲ್ಲ ಪೈಪತಿ, ಈ ಪೈಪದ ಮುಖಾಂತರ ಈ ಹೊಂಡಕ್ಕೆ ಅವರು ತುಂಬಿಸ್ತಾರೆ. ಇದನ್ನು ತುಂಬಿಸಿದ ಆಮೇಲೆ ಅವರು ತಮ್ಮ ಇಂಜನ್ ಮೂಲಕ ಮತ್ತು ಇದ್ರಾಗ ಒಂದು ಅವ್ರು ಮೋಟ್ರ್ ಕರೆಂಟ್ ಇಟ್ಟಾರು. ಆ ಮೋಟ್ರ್ ಇಲ್ಲಿ ನೋಡತ್ತಲ್ಲ, ಇದು ಮೋಟ್ರ್. ಇದು ಹೊಂಡದ ಒಳಗೆ ಐದು ಮೋಟ್ರ. ಈ ಮೋಟ್ರ್ ಮುಖಾಂತರ ಇದನ್ನು ಮತ್ತೆ ಮೇಲೆ ಅವರು ಆ ಕಡೆ ತಮ್ಮ ಭೂಮಿಗೆ ನೀರು ಹಾಸ್ಕೋತಾರು ನೋಡ್ರಿ. ಹೊಂಡ ಹೆಂಗೈತಿ. ಈ ಹೊಂಡಕ್ಕೆ ಅವರು ಹೊಳೆ ನೀರು, ಅವ್ರದ್ದೊಂದು ಹೊಳೆ ಪಾಲ್ಪಣೆ ಐತಿ. ಇದಕ್ಕೆ ಅವರು ಹೊಳೆ ನೀರು ತುಂಬಿಸ್ತಾರು. ಆಮೇಲೆ ಬೋರ್ ನೀರು ಹೋಗಿಸ್ತಾರು. ಬೋರ್ ನೀರು ಹೊಳೆ ನೀರು ಕೂಡಿಸಿದ ತುಂಬಬೇಕಂತಂದ್ರೆ 4 ದಿನ ಟೈಮ್ ಬೇಕು. ಈಗ ಅವ್ರಿಗೆ 4 ದಿನ ಆದ ನಂತರ ಅವ್ರು ಇದನ್ನು ಏನು ಮಾಡ್ತಾರೆ ಅದ್ರೊಳಗೆ ಒಂದು 10 HP ಮೋಟ್ರ್ ಇಟ್ಟಾರು. 10 HP ಮೋಟ್ರ ಈಗ ನೋಡತ್ತಿರಲ್ಲ, 10 HP ಮೋಟ್ರ ಈ ಹೊಂಡದಾಗ ಇಟ್ಟಾರ ಅವರು. ಅವಾಗ ಈ ಹೊಂಡ ತುಂಬಿದ ಮೇಲೆ ಆ 10 HP ಮೋಟ್ರ್ ಚಾಲೂ ಮಾಡ್ಯಾರ ಅಂತಂದ್ರೆ ನೀರು ಲಗುಟ್ ಹಾಯ್ತೈತಿ. ಮತ್ತು ಈ ಥರ ಮಾಡೋದ್ರಿಂದ ನಮ್ಮ ರೈತ ಮಿತ್ರರು ರಾತ್ರಿ ಹೊಲಕ್ಕೆ ಬರೋ ಅವಶ್ಯಕತೆನೇ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ರಾತ್ರಿ ಹೊಲಕ್ಕೆ ಬರೋ ಅವಶ್ಯಕತೆ ಇರೋಲ್ಲ. ಆಮೇಲೆ ನಾವು ಡೈಲಿ ಲೇಬರ್ನ ಕರ್ಕೊಂಬಂದು ನೀರು ಹಾಸೋ ಸಮಸ್ಯೆನೂ ಇರೋದಿಲ್ಲ. ಯಾಕಂತಂದ್ರೆ ಈ ಪದ್ಧತಿ ನಾವು ಎಲ್ಲರೂ ಅಳವಡಿಸ್ಕೊಂಡು ಅಂತಂತಂದ್ರೆ ಈಗ ದಿನದ ಟೈಮ್ದೊಳಗೆ ದಿನ ಒಂದು 4 ರಿಂದ 5 ಸಲ ಲೈನ್ ತೆಗಿತಾರು. ಆಮೇಲೆ ಅದು ನಮಗೆ ಆಳ ಹೆಚ್ಚಿದ್ರೆ ನಮಗೆ ನುಕ್ಸಾನ ಆಕೈತಿ. ಆಮೇಲೆ ನಾವು ಹೇಳಿದಟ್ಟು ನೀರು ಹಾಯ್ದಿಲ್ಲ. ನಾವು ಈ ಥರನಾಗಿ ನಾವು ಹೊಂಡ ಮಾಡಿಕೊಂಡು ಅಂತಂತಂದ್ರೆ ಈಗ ನಾವು 3-4 ದಿವಸ ಮಟ್ಟ ಈ ಹೊಂಡ ತುಂಬಿಸೋದು. ಈ ಹೊಂಡ ತುಂಬಿಸಿದ ನಂತರ ಇಂಥ ದೊಡ್ಡ ಹೊಂಡ ಇತ್ತು ಅಂತಂದ್ರೆ ಒಂದು 6 ರಿಂದ 7 ಎಕರೆಗೆ ಇದು ನೀರು ಹಾಯ್ತೈತಿ. ಈಗ ನಾವು 7 ಎಕರೆ ನೀರು ಹಾಸ್ಬೇಕಂತಂದ್ರೆ ನಾವು ಈ ಹೊಂಡ ಇರಲಿಲ್ಲ ಅಂತಂತಂದ್ರೆ ನಾವು ರಾತ್ರಿನೂ ಹೊಲಕ್ಕೆ ಬರಬೇಕು. ಮತ್ತು ಕರೆಂಟ್ ಬಂದ ಟೈಮ್ದಾಗ ಡೇ ಟೈಮು ನಾವು ಹೊಲಕ್ಕೆ ಬರಬೇಕು. ಬಂದರೂ ನಾವು 7 ಎಕರೆ ನೀರು ಹಾಸ್ಬೇಕಂತಂದ್ರೆ ಒಂದು 8 ದಿವಸ ಟೈಮ್ ಹೋಗತಿ. ಈಗ ನಾವು ಈ ಥರ ಹೊಂಡ ಮಾಡಿದ್ವು ಅಂತಂತಂದ್ರೆ ಟೈಮೇ ಭಾಳ ಹೋಗೋದಿಲ್ಲ. ಆಮೇಲೆ ಹೊಂಡ ತುಂಬಿತಂತಾರೆ ನಾವು ಕಾಲಕ್ಕನ 2-3 ದಿವಸದಾಗ ನಾವು 7 ಎಕರೆ ನೀರು ಹಾಸ್ಬೋದು ಅಂತ ನನ್ನ ಅನುಭವದ ಮೇರೆಗೆ ನನ್ನ ರೈತ ಬಂದ್ರಿಗೆ ನಾನು ಹೇಳ್ತೇನೆ ನೋಡಿ. ಇದನ್ನು ಅವರು ಭಾಳ ಅಚ್ಚುಕಟ್ಟಾಗಿ ಕೃಷಿ ಹೊಂಡ ಮಾಡಿದರು. ಈ ಹೊಂಡ ಅವರು ಸಂಪೂರ್ಣ ಸಹಾಯಧನದೊಳಗನ ಮಾಡಿದರು. ಈಗ ನನಗೆ ಇದನ್ನು ಮಾಡಿದ ಅಂದಾಜು ಅಂತಂತಂದ್ರೆ ಈಗ ಒಂದು 6-7 ವರ್ಷ ಆಗಿರ್ಬೇಕು ಈ ಹೊಂಡ ಮಾಡಿ. ಈ ಹೊಂಡ ಮಾಡಿದಾಗಿಂದನ ಈ ನಮ್ಮ ಈಗಿನ ಹೊಂಡದ ರೈತರದಾರಲ್ಲ ಅವರು
ಅವರ ನೀರಾವರಿ ಪದ್ಧತಿನ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರು. ಮತ್ತು ಇದರಿಂದ ಅವರು ಬಂಪರ್ ಬೆಳೆನೂ ಬೆಳೆಯತ್ತಾರು. ಈ ಹೊಂಡ ಇರೋದು ನಮ್ಮ ಕುರಗುಂದೊಳಗೆ. ಇದು ಕುರಗುಂದೊಳಗೆ ಯಾರಪ್ಪ ಅಂತಂತಂದ್ರೆ ದೊಡ್ಡಯ್ಯ ಹಿರೇಮಠ ಅವರ ಕೃಷಿ ಹೊಂಡಿದು. ಇದನ್ನ ಅವ್ರು ಭಾಳ ಅಚ್ಚುಕಟ್ಟಾಗಿ ಮಾಡಿದರು. ಮತ್ತು ಈ ಥರನಾಗಿ ನಮ್ಮ ದೊಡ್ಡ ಹೊಂಡ ಇತ್ತಂತಂದ್ರೆ ನಾವು ಇದ್ರೊಳಗೆ ಮೀನುಗಾರಿಕೆನೂ ಮಾಡ್ಬೋದು. ಇದು ನಾವು ಮೀನುಗಾರಿಕೆನೂ ಮಾಡ್ಬೋದು. ಆಮೇಲೆ ನಾವು ಈ ಕೃಷಿ ಹೊಂಡನೂ ಮಾಡ್ಬೋದು. ಮತ್ತು ಇದರಿಂದ ನಾವು ನೀರಾವರಿ ಬೇಸಾಯನೂ ಮಾಡ್ಬೋದು. ನೋಡತ್ತಾರಲ್ಲ, ಅವ್ರು ಏನು ಮಾಡ್ತಾರೆ ರೀ, ಮೋಟ್ರ್ ಚಾಲೂ ಮಾಡ್ಕ್ಯಾರ. ಏನು ಪೈಪ್ ನೋಡ್ತಾರಲ್ಲ, ಈ ಪೈಪ್ ಮುಖಾಂತರ ಅವರು ಈ ಹೊಂಡಕ್ಕೆ ಇದನ್ನು ತುಂಬಿಸ್ತಾರು. ಈ ಹೊಂಡಕ್ಕೆ ಒಂದು ಮೋಟ್ರ್ ಐತಿ ನೋಡ್ರ. ಮತ್ತೊಂದು ನೋಡ್ದ ಈಚೆ ಕಡೆ ಇನ್ನೊಂದು ಐತಲ್ಲ, ನೋಡಿ ತೋರಿಸ್ತಾನೆ ಬರ್ರಿ, ಅಲ್ಲೇ ಹೋಗೋಣ. ಆಚೆ ಕಡೆಯಿಂದ ಒಂದು ಮೋಟ್ರ್ ಹೋಗಿಸ್ತಾರು. ಆಮೇಲೆ ನಂತರ ಇಲ್ಲೊಂದು ಬಿಳಿ ಪೈಪ್ ಕಾಣತ್ತಲ್ಲ, ನೋಡ್ತಾ ತೋರಿಸ್ತಾನೆ ನಿಮಗೆ. ಈಗ ಬಿಳಿ ಪೈಪ್ ಐತಲ್ಲ, ಈ ಬಿಳಿ ಪೈಪ್ ಒಂದು ಮೋಟ್ರ್, ಇದು ಹೊಳೆ ಮೋಟ್ರ. ಆಮೇಲೆ ಆಗ ನೋಡಿದ್ರಲ್ಲ, ಅದು ಬೋರಿನ ಮೋಟ್ರ್. ಇದ್ರ ಮುಖಾಂತರ ಇವರು ಪೈಲ ಇದನ್ನು ಸಂಪೂರ್ಣ ಹೊಂಡ ತುಂಬಿಸ್ತಾರು. ಈಗ ಹೊಂಡ ತುಂಬಿಸಿದ ನಂತರ ಇದು ಹೊಂಡ ತುಂಬಬೇಕಾದ್ರೆ ಒಂದು 4ರಿಂದ 5 ದಿನ ಟೈಮ್ ಬೇಕು ಅವರಿಗೆ. ಈ ಹೊಂಡ ತುಂಬಿತಂದ್ರೆ ಒಂದು 7-8 ಎಕರೆಗೆ, ನನ್ನ ಅಂದಾಜು ಮಟ್ಟಿಗೆ ಒಂದು 7-8 ಎಕರೆಗೆ ನೀರು ಹಾಕತಿ. ಈ ತುಂಬಿತಂತಂದ್ರೆ ಇದ್ರೊಳಗೆ ಅವ್ರೊಂದು 10 HP ಮೋಟ್ರ್ ಇಟ್ಟಾರು. ಈ ಮೋಟ್ರ್ ಮುಖಾಂತರ ಅವರು ತಮ್ಮ ಹೊಲಗಳಿಗೆ ಹದಸಿರಿ ನೀರು ಹಾಸ್ತಾರು. ಹದಸಿರಿ ನೀರು ಹಾಸೋದ್ರಿಂದ ಅವರು ಬಂಪರ್ ಬೆಳೆಯತ್ತಾರು. ನಾನು ಎಲ್ಲ ಮಿತ್ರರು ನಾನು ಹೇಳ್ತೀನಿ ರೀ. ಬರ್ರಿ ಅತ್ತ ಮತ್ತೆ ನಟ್ಟು ಮುಂದಕ್ಕೆ ಹೋಗೋಣ ಅಂತ. ನೋಡಿರಿ, ಇವ್ರು ಎಷ್ಟು ಚಂದ ಇದೇ ಕೃಷಿ ಹೊಂಡ ಮೇಂಟೈನ್ ಮಾಡಿದಾರು. ಈಗ ನಮ್ಮ ಈ ಕೃಷಿ ಹೊಂಡ ಕೊಪ್ಪಿ ಮಾಸ ಗಟ್ಟಬಾರ್ದಪ್ಪ ಅಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ 3 ತಿಂಗಳಿಗೊಮ್ಮೆ ಇದನ್ನು ನಾವು ಹೊಂಡ ಕ್ಲೀನ್ ಮಾಡಬೇಕು. 3 ತಿಂಗಳ ಮಟ್ಟ ನಾವು ಇದನ್ನು ನೀರು ತುಂಬಿಸೋದು, ಇದನ್ನು ಹೊಲಕ್ಕೆ ಹಾಸೋದು ಮಾಡೋದು. ಆಮೇಲೆ ಒಂದು ದಿವಸ ಈ ನೀರೆಲ್ಲ ಜಗ್ಗಿಸಿ ಏನಿದೆ ಕೊಪ್ಪಿ ಮಾಸ ಹತ್ತಲ್ಲ, ಕೊಪ್ಪಿ ಮಾಸ ಕಾಣತ್ತಲ್ಲ ನಮಗೆ, ಇದನ್ನು ಕೊಪ್ಪಿ ಮಾಸ ಎಲ್ಲ ಹೊಡೆದು ಕೂಡಾಕೆ ಇದನ್ನು ತುಂಬಿ ಹೋಗೋದು ಮಾತ್ರ ನಾವು ನೀರು ತುಂಬಿಸೋ ಅಂತಂತಂದ್ರೆ ಈ ನೀರು ನಮಗೆ ಕ್ಲೀನ್ ಉಳಿತೈತಿ. ಆಮೇಲೆ ಈ ನೀರು ನಮಗೆ ಕುಡಿಯೋಕ್ಕೂ ಬರ್ತಾವೆ. ಮತ್ತು ಕೊಪ್ಪಿ ಮಾಸು ಕಟ್ಟೋದಿಲ್ಲ ಅಂತ ನನ್ನ ರೈತ ಬಾಂಧವರಿಗೆ ನಾನು ನನ್ನ ಅನುಭವದ ಮೇರೆಗೆ ನಾನು ತಮ್ಮೆಲ್ಲರಿಗೂ ಹೇಳ್ತಾನು. ಮತ್ತು ಏನು ನನ್ನ ರೈತ ಬಂದವ್ರದಾರಲ್ಲ, ನಾವೆಲ್ಲರೂ ಕೃಷಿ ಹೊಂಡ ಏನು ನಾವು ಮಾಡಿಕೊಂಡೇವಲ್ಲ, ಇನ್ನು ನಾವು ಮಾಡಿದವರಾತು, ಇನ್ನು ಮುಂದೆ ಮಾಡೋರಾದರಾತು, ಈ ಕೃಷಿ ಹೊಂಡಕ್ಕೆ ಮೊದಲ ಕೃಷಿ ಹೊಂಡ ಮುಗಿ ಕೊಡ್ದಾನ ಈ ಸುತ್ತಕ್ಕೆ ನಾವು ಕೃಷಿ ಹೊಂಡ ನೋಡತ್ತವಲ್ಲ, ಈ ಹೊಂಡಕ್ಕೆ ಸಂಪೂರ್ಣವಾಗಿ ತಂತಿ ಬೇಲಿ ನಾವು ವ್ಯವಸ್ಥೆ ಮಾಡಬೇಕು. ತಂತಿ ಬೇಲಿ ನಾವು ಯಾಕೆ ಹಾಕ್ಬೇಕಪ್ಪ ಅಂತಂತಂದ್ರೆ, ಈಗ ನಮ್ಮ ಮನೆ ಹೆಣ್ಮಕ್ಳಾಗಲಿ, ಆಮೇಲೆ ನಮ್ಮ ಮಕ್ಕಳಾಗಲಿ, ಆಮೇಲೆ ನಮ್ಮ ಆಜು ಬಾಜು ರೈತ ಬಾಂಧವರಾಗಲಿ ಇದಕ್ಕೆ ನೀರು ಔಷಧ ಹೊಡ್ಯಾಕೆ ನೀರು ಒಯ್ಯೋಕ್ಕಾಗಲಿ, ಆಮೇಲೆ ದನಕರುಗಳಿಗೆ ನೀರು ಕುಡ್ಸೋಕ್ಕಾಗಲಿ, ಆಮೇಲೆ ನೀರು ಕುಡಿಯೋಕ್ಕಾಗಲಿ, ಈ ಹೊಂಡದಾಗ ನೀರು ತುಂಬಿಕೊಕ್ ಹೋದಾಗ ಕಾಲು ಜಾರಿ ಅಂತಂತಂದ್ರೆ ಅಪಾಯ ಆಕತಿ ನನ್ನ ರೈತ ಬಾಂಧವರಿ. ಆದ ಕಾರಣ ನಾವು ಆದಷ್ಟು ಈ ಕೃಷಿ ಹೊಂಡವನ್ನು ಸುತ್ತ ಕಡೆ ಮೊದಲು ನಾವು ಕೃಷಿ ಹೊಂಡ ಮುಗಿದ ತಕ್ಷಣ ತಂತಿ ಬೇಲಿ ಹಾಕ್ಬೇಕಂತ ಹೇಳ್ಯಾರ. ನನ್ನ ಅನುಭವದ ಮೇರೆಗೆ ನನ್ನ ರೈತ ಬಾಂಧವರಿಗೆ ನಾನು ಹೇಳ್ತೇನೆ. ಎಷ್ಟು ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು.